ಮಾಮಾನ ಯಾಕ ಕಾಕಾ ಯಾಕಲ್ಲ. ಹೋದ ವಾರ ದೀಪಾವಳಿ ಫರಾಳಕ್ಕೆ ನಮ್ಮ ಗೆಳೆಯ ತಮ್ಮ ಮನೆಗೆ ಕರೆದಿದ್ದ. ಈ ಗೆಳೆಯಾಗ ಹೆಸರು ಅದ, ಆದರೆ ಈ ಸರ್ತಿ ಯಾಕೋ ಹೆಸರು ಬರೆಯೋದು ಅಷ್ಟು ಸರಿ ಅನಿಸ್ವಲ್ತು. ಯಾಕನ್ನೋದು ನಿಮಗೂ ಆಮೇಲೆ ಲೇಖನ ಓದ್ತಾ ಗೊತ್ತಾಗ್ತದೆ. ಸರಿ, ಫರಾಳಕ್ಕೆ ಅವನ ಮನೆಗೆ ಒಬ್ಬನ ಹೋದೆ. ಅವನ ಮನೆಗೆ ಹೋಗ್ಲಾರ್ದನೂ ಭಾಳ ವರ್ಷ ಆಗಿತ್ತು. ಅವಂಗ ಈಗ ಒಂದು 3 ವರ್ಷದ ಮಗಳು ಬೇರೆ ಇದ್ದಾಳಂತ ಒಂದು 10 ರೂಪಾಯಿದು ಕ್ಯಾಡ್ಬರಿ ಚಾಕ್ಲೇಟ್ ತೊಗೊಂಡು ಹೋದೆ. ಮನ್ಯಾಗ ಗಂಡ ಹೆಂಡತಿ ಇಬ್ಬರೂ ಇದ್ದರು. ಮುಂದೆ ಒಂದು 10 ನಿಮಿಷಕ್ಕೆ ಅವ್ರ ಮುದ್ದಿನ ಮಗಳು ಹೊರಗೆ ಆಟ ಆಡಲಿಕ್ಕೆ ಹೋಗಿದ್ದು ಓಡಿ ಒಳಗೆ ಬಂತು. ಅದನ್ನು ನೋಡಿದ್ದ ಅವರಪ್ಪ ಅಂದ್ರೆ ನನ್ನ ಗೆಳೆಯ, ಅಲ್ಲಿ ನೋಡಲ್ಲೇ ಯಾರು ಬಂದಾರ, ಪ್ರಶಾಂತ್ ಮಾಮ ಬಂದಾರ ಅಂತ ನನ್ನ ಮಗಳಿಗೆ ಪರಿಚಯ ಮಾಡಿಸ್ತಾ. ನಾನು ಬಾ ಪುಟ್ಟಿ ಚಾಕ್ಲೇಟ್ ಕೊಡ್ತೀನಿ ಅಂತ ಕರೆದು ಹುಡುಗಿಗೆ ಚಾಕ್ಲೇಟ್ ಕೊಟ್ಟೆ. ಪಾಪ ಕೂಸು ಮೊದಲೇ ಸಲ ನಾನು ನೋಡಿದ್ದ ಸ್ವಲ್ಪ ನಾಚ್ಕೊಳ್ತು. ಮಾಮ ಚಾಕ್ಲೇಟ್ ಕೊಟ್ಟರು, ಮಾಮಾಗ ಥ್ಯಾಂಕ್ಸ್ ಹೇಳು ಅಂತ ಅವರಪ್ಪ ಅಂದ. ಅವ್ರವ್ವ ಚಾಕ್ಲೇಟ್ ತೊಗೊಂಡು ಒಳಗೆ ಫ್ರಿಜ್ನ್ಯಾಗ ಇಟ್ಟು ಬಂದ್ಲು. ನಾ ಅವ್ರ ಮನ್ಯಾಗ ಒಂದು ಸ್ವಲ್ಪ ಫರಾಳ, ಒಂದಿಷ್ಟು ಹಾಳು ಹರಟಿ ಹೊಡೆದು ನಮ್ಮ ಮನೆ ದಾರಿ ಹಿಡ್ದೆ. ಹಿಂಗೆ ಮನೆಗೆ ಬರ್ತಾ ಏನೇನೋ ವಿಚಾರ ಮಾಡ್ತಾ ಮಾಡ್ತಾ ಸಡನ್ನಾಗಿ ನಮ್ಮ ದೋಸ್ತ, ಅಲ್ಲಿ ನೋಡಲ್ಲೇ ಯಾರು ಬಂದಾರ, ಪ್ರಶಾಂತ್ ಮಾಮ ಬಂದಾರ ಅಂತ ಅಂದದ್ದ ತಲೆಯಾಗ ಬಂತು. ಅಲ್ಲ, ಅವ ನನಗೆ ತನ್ನ ಮಗಳ ಕಡೆಯಿಂದ ಮಾಮಾನ ಅಂತ ಯಾಕೆ ಅನಿಸಿದ, ಕಾಕಾ ಅಂತನೂ ಅನಿಸ್ಬೋದಿತ್ತಲ್ಲ ಅಂತ ವಿಚಾರ ಮಾಡ್ಲಿಕ್ಕೆ ಹತ್ತೆ. ಆ ಹುಡುಗಿಗೆ ಮಾಮ ಅಂದ್ರೆ ನಾ ಅವನ ಹೆಂಡತಿಗೆ ಅಣ್ಣ ಆದಂಗೆ, ಅದರಾಗ ನನಗೇನು ಅಭ್ಯಂತರ ಇಲ್ಲ, ಆ ಮಾತು ಬೇರೆ. ಆದರೂ ಮಾತು ಹೇಳ್ತೀನಿ, ನಮ್ಮ ಮಾಮನ ಯಾಕಾಗಬೇಕು, ಕಾಕಾ ಯಾಕೆ ಆಗಬಾರ್ದು? ಯಾಕೆ ಕಾಕಾ ಅಂದ್ರೆ ಕೆಟ್ಟ, ಮಾಮ ಅಂದ್ರೆ ಅಷ್ಟ ಚಲೋನ? ಕಾಕಾ ಅಂತ ಆ ಹುಡುಗಿ ಕಡೆ ಕರೆಸಿ ಅವ ನನ್ನ ತಮ್ಮ ಆಗ್ಬೋದಿತ್ತಲ್ಲ. ಯಾಕೆ ಜಬರ್ದಸ್ತಿ ನನಗೆ ಅವ ತನ್ನ ಹೆಂಡತಿಗೆ ಅಣ್ಣನ ಮಾಡ್ದ? ನಾ ಏನು ಸಲ್ಮಾನ್ ಖಾನ, ನನಗೆ ನೋಡಿ ಅವನ ಹೆಂಡತಿ ಎಲ್ಲರ ಫಿದಾ ಆದ್ಲು ಅನ್ಲಿಕ್ಕೆ? ಇಲ್ಲ ನಾ ಏನು ಇಮ್ರಾನ್ ಹಶ್ಮಿನ, ಮತ್ತೊಬ್ಬರ ಹೆಂಡತಿಗೆ ಲೈನ್ ಹೊಡೆದು ಪಟಾಯಿಸ್ಲಿಕ್ಕೆ? ಅಥವಾ ಅವ ತನ್ನ ಹೆಂಡತಿ ಐಶ್ವರ್ಯ ರೈ ಅಂತ ತಿಳ್ಕೊಂಡಾನೇನು? ಮತ್ತೆ ಮನೆಗೆ ಬಂದರೆಲ್ಲ ಎಲ್ಲರ ಆಕಿಗೆ ಲೈನ್ ಹೊಡಿತಾರನ್ಲಿಕ್ಕೆ? ಅದೇನೋ ಅಂತಾರಲ್ಲ, ಹೆತ್ತವರಿಗೆ ಹೆಗ್ಗಣ ಮುದ್ದು ಅಂತ. ಹಂಗೆ ನಾವು ಸುಡುಗಾಡು ಹೆಂಗಿದ್ರು ನಮ್ಮ ಕಟ್ಕೊಂಡಿದ್ದ ಹೆಂಡತಿ ನಮಗೆ ಐಶ್ವರ್ಯ ರೈನ, ಆ ಮಾತು ಬೇರೆ. ಆದ್ರೆ ನಾ ಯಾಕೆ ನಮ್ಮ ಮನೆಯಾಗಿನ ನಿರೂಪರಾಯ್ ಬಿಟ್ಟು ಇವನು ಐಶ್ವರ್ಯ ರಾಯ್ಗೆ ಬೆನ್ನು ಹತ್ತಲಿ? ಚೆಂದಾಗಿ ನನ್ನ ಹೆಂಡತಿಗೆ ಲೈನ್ ಹೊಡೆದು ಪಟಾಯಿಸ್ಲಿಕ್ಕೆ ನಂಗೆ ಲಗ್ನ ಆದಮೇಲೆ 10 ವರ್ಷ ಹಿಡ್ದದ, ಇನ್ನು ಅವನ ಹೆಂಡತಿಗೆ ನಾ ಯಾಕೆ ಲೈನ್ ಹೊಡಿಲಿರಿ? ಅಲ್ಲ, ಇದ ದೋಸ್ತ ಕಾಲೇಜ್ನಾಗ ಇದ್ದಾಗ ಅವ್ರ ತಂಗಿ ಕಡೆ ರಾಖಿ ಕಟ್ಟಿಸ್ತ. ನಾ ಸಣ್ಣವಿದ್ದೆ, ಅಷ್ಟು ತಿಳಿತಿದ್ದಿಲ್ಲ. ಹೋಗ್ಲಿ ಬಿಡು, ನಮ್ಮ ದೋಸ್ತನ ತಂಗಿ ಸಣ್ಣ ಹುಡುಗಿ ಅಂತ ಸುಮ್ಮನೆ ಬಾಯಿ ಮುಚ್ಕೊಂಡು ರಾಖಿ ಕಟ್ಟಿಸ್ಕೊಂಡೆ. ಮಗ ಈಗ ಹೆಂಡತಿ ಕಡೆಯಿಂದನೂ ರಾಖಿ ಕಟ್ಸೋ ವಿಚಾರದಾಗಿದ್ದಾನ. ಇನ್ನೊಂದು 15 ವರ್ಷ ಬಿಟ್ಟು ಮಗಳು ವಯಸ್ಸಿಗೆ ಬಂದಮೇಲೆ ಆಕಿ ಕಡೆಯಿಂದನೂ ನನಗೆ ರಾಖಿ ಕಟ್ಸಿದ್ರು ಕಟ್ಸಿದ್ನ. ಇವ ಏನು ರಾಖಿ ರೊಕ್ಕ ಸಲುವಾಗಿ ಹಿಂಗೆ ಮಾಡ್ತಾನೋ, ಇಲ್ಲ ಇವಂಗ ಖರೇನ ನನ್ನ ಮೇಲೆ ವಿಶ್ವಾಸ ಇಲ್ಲೋ, ಅಥವಾ ಇವಂಗ ತಮ್ಮ ಮನೆ ಹೆಣ್ಮಕ್ಳ ಮೇಲೆಯೋ ವಿಶ್ವಾಸ ಇಲ್ಲೋ, ಆ ದೇವರಿಗೆ ಗೊತ್ತು. ಇದು ಅವಂದ ಒಬ್ಬೊಂದು ವಿಷಯ ಅಲ್ಲ, ನಾ ಭಾಳ ಮಂದಿ ನೋಡೀನಿ. ಅದ್ರಾಗ ನೀವು ಬಂದ್ರಿ. ನಮ್ಮ ದೋಸ್ತರನ್ನ ಮಕ್ಕಳಿಗೆ ಪರಿಚಯ ಮಾಡ್ಬೇಕಾರೆ ಮೋಸ್ಟ್ಲಿ ಮಾಮಾನ ಅಂತ ಪರಿಚಯ ಮಾಡ್ತಾರ. ಅಲ್ಲ, ನಾವು ಭಾಳ ಸುಸಂಸ್ಕೃತರು, ಸಂಭಾವಿತರು, ಒಬ್ಬರಿಗೆ ಒಬ್ಬರು ಸಂಬಂಧಿಕರ ಗತೆ ತಿಳ್ಕೊತೀವಿ, ಅದೆಲ್ಲ ಖರೆ. ಆದ್ರೆ ಸಂಬಂಧದಾಗ ನಾನು ಮಾಮಾನ ಯಾಕ, ಕಾಕಾ ಯಾಕಲ್ಲ? ನಮ್ಮ ಹಿಂದೂ ಸಂಸ್ಕೃತಿ ಒಳಗೆ ನಾವು ನಮ್ಮ ಹೆಂಡತಿ ಒಬ್ಬಾಕಿನ ಬಿಟ್ರೆ ಉಳಿದ ಎಲ್ಲ ಹೆಣ್ಮಕ್ಳನ್ನು ತಾಯಿ ಸ್ಥಾನದಾಗ ನೋಡ್ತೀವಿ ಅಂತ ಗೊತ್ತಿದ್ದ ಮ್ಯಾಲೂ ಮಾಮಾನ ಯಾಕ, ಕಾಕಾ ಯಾಕಲ್ಲ? ಇತ್ತೀಚೆಗಂತೂ ನಾವು ಬೇರೆಯವರ ಹೆಂಡತಿ ದೂರ ಉಳಿತು, ನಮ್ಮ ಹೆಂಡತಿನ ನಾವ ಹೆಂಡತಿ ಅನ್ನೋ ದೃಷ್ಟಿಯಿಂದ ನೋಡೋದ ವಾರಕ್ಕೊಮ್ಮೆ ಇಲ್ಲ 2 ಸಲ. ಬಾಕಿ ಟೈಮ್ನಾಗ ಹೆಂಡತಿ ಅನ್ನೋಕಿ ನಮಗೆ ಕೆಲವೊಮ್ಮೆ ಭಾಂಡಿ ತಿಕ್ಕು ಬೂಬೂನ್ ಪಾತ್ರದಾಗ, ಕಾರ್ಪೊರೇಷನ್ ರಸ್ತೆದಾಗ ಕಸ ಹುಡುಗೋ ಕಮಲವನ್ ಅವತಾರದಾಗ, ಒಮ್ಮೆಮ್ಮಂತೂ ತ್ರೇತಾಯುಗದ ಕೈಕೇಯಿ ಮಂಥರೆ, ಮತ್ತೊಮ್ಮೆ ದ್ವಾಪರ ಯುಗದ ಹಿಡಿಂಬಾ ಪೂತನಿ ರೂಪದಾಗ ಗೋಚರಿಸ್ತಾಳ. ಇಂಥದ್ರಾಗ ನಮಗೆ ನಮ್ಮ ಹೆಂಡತಿ ಜೊತಿನ ಸಂಬಂಧ ಬೆಳೆಸೋದು ರಗಡಾಗ್ಯದ. ಇನ್ನು ನಾವು ಇವನು ಹೆಂಡತಿ ತೊಗೊಂಡು ಏನು ಮಾಡಬೇಕು? ಒಂದು ಕಾಲದಾಗ ನಾವು ದೋಸ್ತರೆಲ್ಲ ಸಾಮೂಹಿಕವಾಗಿ ಕಾಲೇಜ್ನಾಗ ಹುಡುಗಿಯರಿಗೆ ಲೈನ್ ಹೊಡಿತಿದ್ವಿ. ತಲೆಯಾಗ ತಿಳಿದಿದ್ದ ಕಮೆಂಟ್ ಮಾಡ್ತಿದ್ವಿ.
ಮನಸ್ಸಿನ ಭಾವನೆಗಳನ್ನು ಖುಲ್ಲಾ ಬಾಯಿಗೆ ಬಂದಂಗೆ ಬೊಗಳ್ತಿದ್ವಿ. ಅವಾಗ ಇನ್ನೂ ಯಾರ್ದೂ ಲಗ್ನದ ವಯಸ್ಸಾಗಿದ್ದಿಲ್ಲ. ಹುಡುಗ ಬುದ್ಧಿ ಹುಡುಗಿಯಾರ ಹಿಂದೆ ಬೀಳ್ತಿತ್ತು. ಅದ್ರಾಗ ನಾ ಸ್ವಲ್ಪ ಶಾಣ್ಯ ಬೇರೆ, ಭಾರಿ ಕ್ರಿಯೇಟಿವ್ ಆಗಿ ಹುಡುಗಿಯಾರ ಮೇಲೆ ಕೆಟ್ಟ ಕಮೆಂಟ್ ಕ್ರಿಯೇಟ್ ಮಾಡ್ತಿದ್ದೆ. ಈ ಮಗ ಬಹುಶಃ ಅದನ್ನೆಲ್ಲ ಇನ್ನೂ ನೆನಪಿಟ್ಟುಕೊಂಡು ಏನೇನಾರ ಕಲ್ಪನಾ ಮಾಡ್ಕೊಳ್ಳಿಕ್ಕತ್ತಾನೋ ಏನೋ. ಹಿಂಗಾಗಿ ಅವಂಗ ನನ್ನ ಮೇಲೆ ಇವತ್ತು ಏನಾರ ಡೌಟ್ ಇದ್ರೂ ಇರ್ಬೋದು, ಯಾರಿಗೆ ಗೊತ್ತು. ಆ ವಯಸ್ಸ ಹಂಗಿತ್ತು. ಕಾಲೇಜ್ನ್ಯಾಗ ಬರೀ ಹಲ್ಲು ಉಬ್ಬ ಇದ್ದೋಕಿನ ಅಕಿನಾಗೇ ಬಂದು ನಮಗೆ ಯಾರಿಗಾರ ಮಾತಾಡಿಸಿದ್ರೆ ಸಾಕು, 4 ಚಹಾದಾಗ 8 ಮಂದಿಗೆ ಕುಡಿಸಿ ಪಾರ್ಟಿ ಮಾಡ್ತಿದ್ವಿ. 1 ವಾರದ ತನಕ ಮನಸ್ಸಿನಾಗ ಮಂಡಿಗೆ ತಿಂತಿದ್ವಿ. ಮುಂದೆ ಇನ್ನೊಬ್ಬಾಕಿ ಬಂದು ನಮ್ಮನ್ನು ನೋಡಿ ಹಲ್ಲು ಕಿಸಿಯೋ ತನಕ ಆ ಕೋಲ್ಗೇಟ್ ಹುಡುಗಿದ ಕನಸು ಕಾಣ್ತಿದ್ವಿ. ಒಂದ ಮಾತಿನಾಗ ಹೇಳ್ಬೇಕಂದ್ರೆ ಹುಡುಗಿಯಾರನ್ನ ಕಂಡ್ರೆ ಕಂಡೇನೋ ಇಲ್ಲೋ ಅನ್ನೋರಂಗೆ ಮಾಡ್ತಿದ್ವಿ. ಒಂದಿಷ್ಟು ಮಂದಿ ಇವತ್ತು ಹಂಗೆ ಮಾಡ್ತಾರ, ಆ ಮಾತು ಬೇರೆ. ಮುಂದೆ ನಾವೆಲ್ಲ ದೋಸ್ತರು ಕನ್ಯಾ ನೋಡ್ಲಿಕ್ಕೆ ಶುರು ಮಾಡಿದಾಗ ನಮ್ಮ ಕನ್ಯಾ ಹೆಂಗಿರಬೇಕು ಅಂತ ಚರ್ಚೆ ಮಾಡ್ತಿದ್ವಿ. ನನ್ನ ಕನ್ಯಾ ಮುಂದಿನಿಂದ ಹೆಂಗೆ ಕಾಣಬೇಕು, ಹಿಂದಿನಿಂದ ಹೆಂಗೆ ಕಾಣಬೇಕು ಅಂತೆಲ್ಲ ಕ್ರಿಯೇಟಿವ್ ಆಗಿ ಸೈಡ್ನಿಂದ ಹೇಳ್ತಿದ್ದೆ. ಬಹುಶಃ ಅದು ಅವಂಗ ಇವತ್ತು ನೆನಪಾದರೂ ಆಗ್ತಿರ್ಬೋದು. ನನ್ನ ಆ ಕ್ರಿಯೇಟಿವಿಟಿ ನನ್ನ ಲಗ್ನ ಆದ ಮೇಲೆ ಇನ್ನೂ ಜೀವಂತದ ಅಂತ ಅವ ತಿಳ್ಕೊಂಡಿರ್ಬೋದು. ನಮ್ಮಪ್ಪ ಯಾವಾಗಲೂ ಒಂದು ಮಾತು ಹೇಳ್ತಾನೆ, ಮನಿ ಹೆಂಡತಿ ಕಾಡಿರ್ಬೇಕು, ಗೆಳೆಯನ ಹೆಂಡತಿ ಚಂದ ಇರಬೇಕು ಅಂತ. ಆ ಮಾತು ನೆನೆಸ್ಕೊಂಡು ಇವ ಏನಾರ ನನಗೆ ಜಬರ್ದಸ್ತಿ ತನ್ನ ಮಗಳಿಗೆ ಮಾಮ ಮಾಡಿಸ್ಲಿಕ್ಕತ್ತಾನೋ ಏನೋ. ಅಲ್ಲ, ಆದ್ರೆ ನನ್ನ ಹೆಂಡತಿ ಏನು ಅಷ್ಟು ಕಾಡಿಲ್ಲ ಬಿಡ್ರಿ. ಒಮ್ಮೆ ನೋಡಿದವರು ಇನ್ನೊಮ್ಮೆ ತಿರುಗಿ ನೋಡೋ ಹಂಗೆ ಇದ್ದಾಳೆ. ಹಂಗೇನಾರ ಯಾರು 2-3 ಸಲ ಆಕಿನ ತಿರುಗಿ ನೋಡಿದ್ರೆ ನಾನು ಒಮ್ಮೆ ತಿರುಗಿ ನೋಡ್ತೇನೆ ಅಂತ. ಅದು ಏನದ ಅಂತ ಈಕಿನ ಮಂದಿ ತಿರುಗಿ ನೋಡ್ಲಿಕ್ಕೆ ಹತ್ತಾರ ಅಂತ ತಿಳ್ಕೊಳ್ಳಿಕ್ಕೆ. ಒಂದು ಟೈಮ್ ಇತ್ತು, ಅವಾಗ ನಮಗೆ ನಮ್ಮ ಹೆಂಡತಿ 4 ಮಂದಿ ನೋಡೋ ಹಂಗಿರ್ಬೇಕು, ನೋಡಿ ಸಂಕಟ ಪಡೋ ಹಂಗಿರ್ಬೇಕು ಅಂತ ಅನಿಸ್ತಿತ್ತು. ಅದು ಮದುವೆ ಆಗೋಕ್ಕಿಂತ ಮೊದಲ ಮತ್ತು ಮದುವೆ ಆದ ಹೊಸದಾಗಿಂದ ಮಾತು. ಆಮೇಲೆ ಬರ್ಬರ್ತಾ ಯಾರ ನಮ್ಮ ಹೆಂಡತಿ ಮೇಲೆ ಕಣ್ಣು ಹಾಕಿದ್ರೆ ನಮಗೆ ಸಂಕಟ ಆಗ್ಲಿಕ್ಕತ್ತು. ನಮಗಿಷ್ಟ ನಮ್ಮ ಹೆಂಡತಿ ಚಂದ ಕಾಣಬೇಕು ಅಂತ ಅನಿಸ್ಲಿಕ್ಕತ್ತು. ಈಗ ಯಾರ ನಮ್ಮ ಹೆಂಡತಿ ಮೇಲೆ ದೃಷ್ಟಿ ಬಿಟ್ರೆ ನಮಗೆ ಆಶ್ಚರ್ಯ ಆಗ್ತದೆ. 2 ಮಕ್ಕಳಾದರೂ ನನ್ನ ಹೆಂಡತಿ ಕಡೆ ಜನ ನೋಡ್ತಾರಲ್ಲ ಅಂತ ನಾವು ಮತ್ತೊಮ್ಮೆ ತಿರುಗಿ ಖರೇನ ಚಂದ ಕಾಣಿಸ್ಲಿಕ್ಕತ್ತಾಳ ಏನ ಇವತ್ತು ಅಂತ ನೋಡು ಹಂಗಾಗ್ಯದ. ಇಂಥದ್ರಾಗ ನಮಗೆ ಯಾಕೆ ಬೇಕ್ರಿ ಮತ್ತೊಬ್ಬರು ಹೆಂಡತಿ ಉಸಾಬ್ರಿ? ಹಂಗೇನಾರ ಉಸಾಬ್ರಿ ಮಾಡಿದೆ ಅಂತ ಅಂದ್ಕೊಳ್ರಿ, ಮನೆ ಹೆಂಡತಿ ಕಸಬರಿಗೆ ತಗೋತಾಳೋ ಇಲ್ಲೋ. ಇಷ್ಟೆಲ್ಲ ಗೊತ್ತಿದ್ರು ನನಗೆ ಮಕ್ಕಳ ಕಡೆಯಿಂದ ಮಾಮ ಅನಿಸ್ತಾರಲ್ಲ, ಅದು ನನಗೆ ಭಾಳ ಕೆಟ್ಟ ಅನಿಸ್ತದ. ಹೋಗ್ಲಿ, ಅಂಕಲ್ ಅನಿಸ್ಲಿ ನಡೀತದ. ಅಂಕಲ್ ಅಂದ್ರೆ ನಾ ಬ್ಯಾರೆ ತಿಳ್ಕೊತೀನಿ, ಅವ ಒಂದು ತಿಳ್ಕೊಂಡಿರ್ತಾನ, ಅವನ ಹೆಂಡತಿ ಒಂದು ತಿಳ್ಕೊಂಡಿರ್ತಾಳ. ಪಾಪ ಆ ಮಕ್ಕಳಿಗೆ ಏನೂ ತಿಳಿದಿರಂಗಿಲ್ಲ. ಆ ಮಾತು ಬೇರೆ. ಇಲ್ಲ, ಒಗಟು ಹಚ್ಚಿ ಹೆಸರು ಹಿಡಿದು ಪರ್ಶ್ಯ ಅಂತ ಹೇಳಿಸ್ಲಿ, ನಾ ಏನು ತಪ್ಪು ತಿಳ್ಕೊಳಂಗಿಲ್ಲ. ಆದ್ರೆ ಯಾಕೋ ಮಾಮ ಬ್ಯಾಡ ಅನ್ನಿಸ್ತದ. ಈ ಲೇಖನ ನೋಡಿ ಒಂದು 10-15 ಮಂದಿ ದೋಸ್ತರು ಅಂದ್ರೆ ಯಾರು ತಮ್ಮ ಮಕ್ಕಳ ಕಡೆಯಿಂದ ಇಷ್ಟು ದಿವಸ ನನಗೆ ಮಾಮ ಅನಿಸ್ಯಾರ, ಅವರು ಈ ಕಥೆ ನಾ ಅವ್ರ ಮ್ಯಾಲೇ ಬರ್ದೇನಿ ಅಂತ ತಿಳ್ಕೊಂಡು ನನಗೆ ಫೋನ್ ಮಾಡಿ ಎಣ್ಣೆ ಹಚ್ಚಿ ಹೊಯ್ಕೊಳ್ಳಿಲ್ಲ ಅಂದ್ರೆ ಹೇಳ್ರಿ ಮತ್ತೆ. ಅದಕ್ಕೆ ನಾ ದೋಸ್ತ ಯಾರು ಅಂತ ಹೆಸರು ಬರೀಲಿಕ್ಕೆ ಹೋಗಲಿಲ್ಲ. ಈಗ ನೋಡ್ರಿ, ಎಲ್ಲರೂ ತಮ್ಮ ಬಗ್ಗೆನ ಅಂತ ತಿಳ್ಕೊಂಡಿರ್ತಾರ. ಇಷ್ಟು ತಿಳಿಸಿ ಹೇಳಿದ ಮ್ಯಾಲೂ ಅವರೇನು ತಮ್ಮ ಮಕ್ಕಳ ಕಡೆಯಿಂದ ನನಗೇನು ಈಗ ಕಾಕ ಅನಿಸಂಗಿಲ್ಲ, ಆ ಮಾತು ಬೇರೆ. ಆದ್ರೆ ಅವರು ಇನ್ನೊಮ್ಮೆ ಯಾರಿಗಾರ ತಮ್ಮ ಮಕ್ಕಳ ಕಡೆಯಿಂದ ಮಾಮ ಅನಿಸ್ಬೇಕಾದ್ರೆ ಈ ಲೇಖನ ನೆನಪ ಮಾಡ್ಕೊಳ್ಳಿಲ್ಲ ಅಂದ್ರೆ ಹೇಳ್ರಿ ನನಗೆ. ನೀವು ಅಷ್ಟೇ, ಮತ್ತು ನಿಮ್ಮ ಮಕ್ಕಳ ಕಡೆಯಿಂದ ಯಾರಿಗಾರ ಮಾಮ ಅನಿಸ್ಬೇಕಾದ್ರೆ ಇನ್ನು ಮುಂದೆ 10 ಸಲ ವಿಚಾರ ಮಾಡ್ತೀರಿ. ನಾಳೆ ಅಕಸ್ಮಾತ್ ನೀವೆಲ್ಲರ ನಿಮ್ಮ ಸ್ವಂತ ಸಂಸಾರದ ಜೊತೆ ನನಗೆ ಭೇಟಿ ಆದ್ರೆ ನಿಮ್ಮ ಮಕ್ಕಳ ಬಾಯಲ್ಲಿ ನನಗೆ ಏನಂತ ಕರೆಸ್ತೀರಿ ಅಂತ ನೀವೇ ವಿಚಾರ ಮಾಡಿರಿ. ನಾ ಹೇಳೋ ಅಷ್ಟು ಹೇಳೇನಿ, ಮುಂದಿದ್ದು ನಿಮಗೆ ಬಿಟ್ಟಿದ್ದು. ಆದ್ರೆ ನನ್ನ ಮೇಲೆ ಸಂಶಯಪಟ್ಟು ಮಾತಾಡಿಸೋದು ಬಿಡಬ್ಯಾಡ್ರಿ ಇಷ್ಟ. ಆದರೂ ಒಂದು ಸಲ ವಿಚಾರ ಮಾಡ್ರಿ, ಮಾಮಾನ ಯಾಕೆ ಕಾಕ ಯಾಕಲ್ಲ ಅಂತ. ಪ್ರಹಸನ ಬರೆದವರು ಪ್ರಶಾಂತ್ ಆಡೂರ್, ಓದಿದವರು ಅಶೋಕ್ ಹಂದಿಗೋಳ.